ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಗತ್ತು ಮತ್ತೊಮ್ಮೆ ಪ್ರಳಯದ ಅಂಚಿಗೆ ಬಂದು ನಿಂತಿದ್ಯಾ? ಮೂರನೇ ಮಹಾಯುದ್ಧ ಕೇವಲ ಒಂದು ಬಟನ್ ಹೊತ್ತಿದ್ರೆ ಶುರುವಾಗೋಷ್ಟು ಹತ್ತಿರದಲ್ಲಿದ್ಯಾ? ಹೌದು. ಈಗ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ನೋಡ್ತಾ ಇದ್ರೆ ಯಾರಿಗಾದ್ರೂ ಅನುಮಾನ ಬಂದೇ ಬರುತ್ತೆ. ಒಂದ್ ಕಡೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ದೇಶಗಳ ನಡುವಿನ ದ್ವೇಷ ಮುಗಿಲು ಮುಟ್ಟಿದೆ. ಇಂತಹ ಸೂಕ್ಷ್ಮ ಮತ್ತು ಆತಂಕಕಾರಿ ಪರಿಸ್ಥಿತಿಯ ನಡುವೆಯೇ ಸೂಪರ್ ಪವರ್ ಅಮೆರಿಕ ಬೆಚ್ಚಿ ಬೀಳಿಸುವಂತಹ ಕೆಲಸವೊಂದನ್ನು ಮಾಡಿದೆ. ಅದೇ ಡೂಮ್ಸ್ ಡೇ ಕ್ಷಿಪಣಿಯ ಪರೀಕ್ಷೆ. ಪ್ರಳಯಾಂತಕ ವಿನಾಶಕಾರಿ ನ್ಯೂಕ್ಲಿಯರ್ ಕ್ಷಿಪಣಿಯನ್ನ ಅಮೆರಿಕ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಜಗತ್ತಿಗೆ ನೀಡ್ತಾ ಇರುವಂತಹ ಸಂದೇಶವೇನು? ಇದು ಕೇವಲ ಶಕ್ತಿ ಪ್ರದರ್ಶನವೋ ಅಥವಾ ಮುಂಬರುವ ಭೀಕರ ಯುದ್ಧದ ಮುನ್ಸೂಚನೆಯೋ? ಹಾಗಾದ್ರೆ ಇರಾನ್ ಮೇಲೆ ಪರಮಾಣು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಅಮೆರಿಕ ಸಜ್ಜಾಗಿದ್ಯಾ? ಹಾಗಾದ್ರೆ ಹಿರೋಶಿಮಾ ನಾಗಸಾಕಿಯಂತೆ ಇರಾನ್ ಸ್ಫೋಟಗೊಂಡು ಇಡೀ ವಿಶ್ವಕ್ಕೆ ಕಂಟಕ ಎದುರಾಗುತ್ತಾ? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ಬೇಕಾ ಬೇಡವಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಅಮೆರಿಕದ ಪರಮಾಣು ಅಸ್ತ್ರದ ಬಗ್ಗೆ ಮಾತನಾಡುವಾಗಲೆಲ್ಲ ಇತಿಹಾಸದ ಕರಾಳ ಪುಟಗಳು ತಾವಾಗಿಯೇ ತೆರೆದುಕೊಳ್ಳುತ್ತೆ. ಮನುಕುಲದ ಇತಿಹಾಸದಲ್ಲಿಯೇ ಮನುಷ್ಯರ ಮೇಲೆ ಪರಮಾಣು ಬಾಂಬ್ ಹಾಕಿದ ಏಕೈಕ ಕಳಂಕಿತ ಇತಿಹಾಸ ಇರುವುದು ಇದೇ ಅಮೆರಿಕಕ್ಕೆ. 1945ರ ಆಗಸ್ಟ್ 6 ಮತ್ತು ಆಗಸ್ಟ್ 9ನೇ ತಾರೀಕು ಅಮೆರಿಕದ B-29 ಬಾಂಬರ್ ವಿಮಾನಗಳು ಜಪಾನ್ನ ಹಿರೋಶಿಮಾ ನಾಗಸಾಕಿಯ ಮೇಲೆ ಲಿಟಲ್ ಬಾಯ್ ಮತ್ತು ಬ್ಯಾಟ್ಮ್ಯಾನ್ ಎಂಬಂತಹ ಅಣು ಬಾಂಬ್ ಗಳನ್ನ ನಿರ್ದಯವಾಗಿ ಸುರಿದಿದ್ವು. ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಲಕ್ಷಾಂತರ ಮುಗ್ಧ ಜೀವಗಳು ಭೂದಿಯಾಗಿದ್ವು. ತಲೆಮಾರುಗಳವರೆಗೆ ಆ ವಿಕಿರಣದ ಪ್ರಭಾವ ಜಪಾನಿಗರನ್ನ ಕಾಡಿತ್ತು. ಅಂದು ಅಂತಹ ಘೋರ ಕೃತ್ಯ ಎಸಗಿದ್ದ ಅಮೆರಿಕ ಇದೀಗ ಮತ್ತೊಮ್ಮೆ ಅಂಥದ್ದೇ, ಆದ್ರೆ ಅದಕ್ಕಿಂತ 1000 ಪಟ್ಟು ಮಾರಕವಾದ ಅಸ್ತ್ರವನ್ನ ಸಿದ್ಧಪಡಿಸ್ತಾ ಇದೆ. ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಪರೀಕ್ಷಿಸಲಾದ ಈ ಹೊಸ ಡೂಮ್ಸ್ ಡೇ ಕ್ಷಿಪಣಿ ಸಾಮಾನ್ಯದಾಗಿರಲಿಲ್ಲ. ಇದಕ್ಕೆ 1000ದಿಂದ 2000 ಕಿಲೋಮೀಟರ್ ಮಿತಿ ಇಲ್ಲ. ಇದು ಖಂಡಾಂತರ ಕ್ಷಿಪಣಿಯಾಗಿದೆ. ಅಂದ್ರೆ ಅಮೆರಿಕದ ನೆಲದಿಂದ ಉಡಾವಣೆಯಾದ್ರೆ ಜಗತ್ತಿನ ಯಾವುದೇ ಮೂಲೆಗೆ ಬೇಕಾದ್ರೂ ಕೂಡ ತೆರಳಿ ನಿಖರವಾಗಿ ಗುರಿಯನ್ನ ನಾಶಪಡಿಸುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಶತ್ರು ದೇಶ ಎಲ್ಲೇ ಇರಲಿ, ಎಷ್ಟೇ ಕಂಗಾವಲನ್ನೇ ಇಟ್ಟಿರಲಿ, ಬಾಹ್ಯಾಕಾಶದ ಮೂಲಕ ಸಾಗಿ ಗುರಿಯತ್ತ ಎರಗುವಂತಹ ಈ ಮೃತ್ಯುವನ್ನ ತಡೆಯುವುದು ಬಹುತೇಕ ಅಸಾಧ್ಯ. ಈ ಟೆಸ್ಟ್ ಮೂಲಕ ಅಮೆರಿಕ ತನ್ನ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ನೀವು ಎಲ್ಲಿ ಅಡಗಿದ್ರು ಕೂಡ ನಮ್ಮ ಕ್ಷಿಪಣಿಗಳು ನಿಮ್ಮನ್ನ ತಲುಪಬಲ್ಲದು ಅಂತ. ಇದು ಕೇವಲ ದೂರದ ವಿಚಾರವಷ್ಟೇ ಅಲ್ಲ, ಇದರ ಶಕ್ತಿ ಎಷ್ಟಿದೆ ಗೊತ್ತಾ? ಈ ಹೊಸ ಡೂಮ್ಸ್ ಡೇ ಕ್ಷಿಪಣಿಯು ಹಿರೋಶಿಮಾ ಹಾಗೂ ನಾಗಸಾಕಿಯ ಮೇಲೆ ಹಾಕಲಾಗಿದ್ದ ಪರಮಾಣು ಬಾಂಬ್ ಗಳಿಗಿಂತ ಸುಮಾರು 20 ಪಟ್ಟು ಹೆಚ್ಚು ಶಕ್ತಿಶಾಲಿ ಮತ್ತು ಭೀಕರವಾಗಿದೆ ಅಂತ ರಕ್ಷಣಾ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದು ಕೇವಲ 15 ಕಿಲೋ ಟನ್ ಶಕ್ತಿ ಇದ್ದಂತಹ ಬಾಂಬ್ ಒಂದು ಇಡೀ ಸಾಮ್ರಾಜ್ಯ ಅಂದ್ರೆ ಒಂದು ಇಡೀ ನಗರವನ್ನೇ ಸ್ಮಶಾನ ಮಾಡಿತ್ತು. ಈಗ 20 ಪಟ್ಟು ಹೆಚ್ಚು ಶಕ್ತಿಶಾಲಿಯಾದ ಈ ಬಾಂಬ್ ಅಪ್ಪಳಿಸಿದ್ರೆ ಏನಾಗಬಹುದು ಅಂತ ಒಮ್ಮೆ ನೀವೇ ಊಹಿಸಿ ನೋಡಿ. ಒಂದು ಬೃಹತ್ ದೇಶದ ಬಹುಪಾಲು ಭಾಗವೇ ಭೂಪಟದಿಂದ ಅಳಿಸಿ ಹೋಗಬಹುದು. ಇದೇ ಕಾರಣಕ್ಕೆ ಇದನ್ನ ಡೂಮ್ಸ್ ಡೇ ಅಂದ್ರೆ ಪ್ರಳಯದ ದಿನದ ಅಸ್ತ್ರ ಅಂತ ಕರೆಯಲಾಗ್ತಾ ಇದೆ. ಇನ್ನು ಈ ಪರೀಕ್ಷೆಯ ನಂತರ ಇಡೀ ಜಗತ್ತಿನಾದ್ಯಂತ ಒಂದು ದೊಡ್ಡ ಭಯ ಶುರುವಾಗಿದೆ. ಪ್ರಸ್ತುತ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಬಂಧ ತೀರಾ ಹದಗೆಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಬೆನ್ನಿಗೆ ನಿಂತಿರುವ ಅಮೆರಿಕ ಇರಾನ್ ವಿರುದ್ಧ ಯಾವ ಕ್ಷಣದಲ್ಲಾದ್ರೂ ಮುಗಿ ಬೀಳುವ ಸಾಧ್ಯತೆ ಇದೆ. ಒಂದ್ ವೇಳೆ ಪರಿಸ್ಥಿತಿ ಕೈಮೀರಿ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂತಹ ಟಾರ್ಗೆಟ್ ಅನ್ನಾದ್ರೂ ಹೊಡೆದುರುಳಿಸಬಲ್ಲಂತಹ ಈ ಕ್ಷಿಪಣಿಯನ್ನ ಅಕಸ್ಮಾತ್ ಇರಾನ್ ನಂತಹ ದೇಶದ ಮೇಲೆ ಅಮೆರಿಕ ಪ್ರಯೋಗಿಸಿದರೆ ಏನಾಗಬಹುದು? ಇರಾನ್ ಮಾತ್ರವಲ್ಲ, ಇಡೀ ಮಧ್ಯಪ್ರಾಚ್ಯವೇ ಬೂದಿಯಾಗುತ್ತೆ. ಇದು ಕೇವಲ ಇರಾನ್ಗೆ ಮಾತ್ರವಲ್ಲ, ರಷ್ಯಾ ಮತ್ತು ಚೀನಾಕ್ಕೂ ಕೂಡ ನೀಡ್ತಾ ಇರುವ ನೇರ ಎಚ್ಚರಿಕೆಯಾಗಿದೆ. ಇನ್ನು ನಾವು ಡೂಮ್ಸ್ ಡೇ ಕ್ಷಿಪಣಿ ಅಂದಾಕ್ಷಣ ಆಕಾಶದಿಂದ ಒಂದು ದೊಡ್ಡ ಬಾಂಬ್ ಬೀಳುತ್ತೆ ಅಂತ ಅನ್ಕೊಂಡ್ರೆ ಅದು ನಮ್ಮ ಭ್ರಮೆ. ಆಧುನಿಕ ಯುಗದ ಈ ಖಂಡಾಂತರ ಕ್ಷಿಪಣಿಗಳು ಕೆಲಸ ಮಾಡುವ ರೀತಿಯೇ ಅತ್ಯಂತ ಭಯಾನಕ. ಅಮೆರಿಕ ಈಗ ಪರೀಕ್ಷಿಸಿರುವ ಈ ಕ್ಷಿಪಣಿಯ ತುದಿಯಲ್ಲಿ ಕೇವಲ ಒಂದೇ ಒಂದು ಬಾಂಬ್ ಇರೋದಿಲ್ಲ, ಬದಲಾಗಿ MIRV ತಂತ್ರಜ್ಞಾನವನ್ನ ಬಳಸಿ ಒಂದೇ ಕ್ಷಿಪಣಿಯೊಳಗೆ ಅನೇಕ ಪರಮಾಣು ಸಿಡಿತಲೆಗಳನ್ನ ಅಳವಡಿಸಲಾಗಿರುತ್ತೆ. ಈ ಕ್ಷಿಪಣಿ ಬಾಹ್ಯಾಕಾಶವನ್ನ ತಲುಪಿದಾಗ ಒಡೆದು ಅದರೊಳಗಿರುವಂತಹ ಅನೇಕ ಅಣು ಬಾಂಬ್ಗಳು ಶಬ್ದಕ್ಕಿಂತಲೂ ಅತಿ ವೇಗದಲ್ಲಿ ಬೇರೆ ಬೇರೆ ಗುರಿಗಳತ್ತ ಎರಗುತ್ತೆ. ಉದಾಹರಣೆಗೆ ಒಂದು ಕ್ಷಿಪಣಿ ಉಡಾವಣೆಯಾದ್ರೆ ಅದು ಒಂದೇ ಬಾರಿಗೆ ಇರಾನ್ನ ಟೆಹರಾನ್, ಇಸ್ಫಹಾನ್ ಮತ್ತು ನಾಟನ್ಸ್ ಅಂತಹ ಬೇರೆ ಬೇರೆ ನಗರಗಳನ್ನ ಏಕಕಾಲದಲ್ಲಿ ಧ್ವಂಸ ಮಾಡಬಲ್ಲದು. ಇಷ್ಟು ವೇಗವಾಗಿ ಮತ್ತು ಗುಂಪು ಗುಂಪಾಗಿ ಬರುವ ಈ ಮೃತ್ಯುವನ್ನ ತಡೆಯಲು ರಷ್ಯಾದ S-400 ಆಗಲಿ, ಇಸ್ರೇಲ್ನ ಐರನ್ ಡೋಮ್ ಆಗಲಿ, ಜಗತ್ತಿನ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಕೂಡ ಸಾಧ್ಯವಿಲ್ಲ. ಅಮೆರಿಕದ ಈ ನಡೆಯನ್ನ ಜಗತ್ತಿನ ಇತರ ದೊಡ್ಡಣ್ಣಂದಿರು ಸುಮ್ಮನೆ ನೋಡ್ತಾ ಕೂತಿರ್ತಾರಾ? ಖಂಡಿತ ಇಲ್ಲ. ಟ್ರಂಪ್ ಆಡಳಿತದ ಈ ಅಗ್ರೆಸಿವ್ ಪರಮಾಣು ಪರೀಕ್ಷೆ ಇದೀಗ ಹೊಸದೊಂದು ಶೀತಲ ಸಮರಕ್ಕೆ ನಾಂದಿಯನ್ನ ಹಾಡಿದೆ. ಅಮೆರಿಕ ಡೂಮ್ಸ್ ಡೇ ಕ್ಷಿಪಣಿಯನ್ನ ಪರೀಕ್ಷಿಸಿದ ಬೆನ್ನಲ್ಲೇ ರಷ್ಯಾ ಮತ್ತು ಚೀನಾ ಕೂಡ ಅಲರ್ಟ್ ಆಗಿವೆ. ರಷ್ಯಾ ತನ್ನ ಬಳಿ ಇರುವಂತಹ ಸೈಟನ್ 2 ಎಂಬಂತಹ ರಾಕ್ಷಸ ಕ್ಷಿಪಣಿಯನ್ನ ರೆಡಿಯಾಗಿಟ್ಕೊಂಡಿದೆ. ಇನ್ನು ಚೀನಾ ತನ್ನ DF-41 ಕ್ಷಿಪಣಿಗಳ ಮೂಲಕ ಅಮೆರಿಕಾಗೆ ಸವಾಲನ್ನ ಎಸಗಲು ಸಜ್ಜಾಗಿವೆ. ನೀವು ಒಂದು ಹೆಜ್ಜೆ ಮುಂದಿಟ್ರೆ ನಾವು 2 ಹೆಜ್ಜೆ ಮುಂದಿಡ್ತೀವಿ ಎಂಬ ಹಠಕ್ಕೆ ಈ ಸೂಪರ್ ಪವರ್ ದೇಶಗಳು ಬಿದ್ದಿವೆ. ಮಧ್ಯದಲ್ಲಿ ಸಿಲುಕಿರುವ ಇರಾನ್ ಮಾತ್ರವಲ್ಲ, ಇಡೀ ವಿಶ್ವದ ಶಾಂತಿ ಟ್ರಂಪ್ ಅವರ ಅಮೆರಿಕ ಫಸ್ಟ್ ನೀತಿಯು ಈಗ ಅಮೆರಿಕ ವರ್ಸಸ್ ಡಿ ವರ್ಲ್ಡ್ ಆಗಿ ಬದಲಾಗ್ತಾ ಇರುವ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇವೆ. ಇದೆಲ್ಲದರ ನಡುವೆ ನಾವು ಮರೆಯಬಾರದ ಒಂದು ಕಟು ಸತ್ಯವಿದೆ. ಅಕಸ್ಮಾತ್ ಅಮೆರಿಕ ಈ ಡೂಮ್ಸ್ ಡೇ ಕ್ಷಿಪಣಿಯನ್ನ ಇರಾನ್ ಮೇಲೂ ಅಥವಾ ಇನ್ಯಾವುದೇ ದೇಶದ ಮೇಲೂ
ಪ್ರಯೋಗಿಸಿದ್ರೆ ಬಲಿಯಾಗುವುದು ಆ ದೇಶದ ಜನ ಮಾತ್ರವಲ್ಲ. ವಿಜ್ಞಾನಿಗಳು ಎಚ್ಚರಿಸ್ತಾ ಇರುವಂತೆ ಈ ಭೀಕರ ಸ್ಫೋಟದಿಂದ ಇದ್ದಂತಹ ಲಕ್ಷಾಂತರ ಟನ್ ಧೂಳು, ಕಪ್ಪು ಹೊಗೆ ವಾಯುಮಂಡಲವನ್ನ ಆವರಿಸುತ್ತೆ. ಸೂರ್ಯನ ಕಿರಣಗಳು ಭೂಮಿಗೆ ಬೀಳುವುದೇ ನಿಂತು ಹೋಗುತ್ತೆ. ಇದನ್ನ ವಿಜ್ಞಾನಿಗಳ ಭಾಷೆಯಲ್ಲಿ ನ್ಯೂಕ್ಲಿಯರ್ ವಿಂಟರ್ ಅಥವಾ ಪರಮಾಣು ಚಳಿಗಾಲ ಅಂತ ಕರೆಯಲಾಗುತ್ತೆ. ತಾಪಮಾನ -ಡಿಗ್ರಿಗೆ ಕುಸಿಯುತ್ತೆ, ಕೃಷಿ ನಾಶವಾಗುತ್ತೆ, ಇಡೀ ಜಗತ್ತಿನಲ್ಲಿ ಹಾಹಾಕಾರ, ಹಸಿವು ಮತ್ತು ಬರಗಾಲ ಸೃಷ್ಟಿಯಾಗುತ್ತೆ. ಅಂದ್ರೆ ಒಂದು ಕ್ಷಿಪಣಿ ಇಡೀ ಮಾನವ ಕುಲವನ್ನೇ ವಿನಾಶ ಮಾಡುವ ಅಂಚಿಗೆ ನೂಕುತ್ತೆ. ಯುದ್ಧ ಯಾರ ನಡುವೆಯೇ ಇರಲಿ, ಅದಕ್ಕೆ ಬೆಲೆ ತೆರಬೇಕಾಗಿರುವುದು ಮಾತ್ರ ಮನುಕುಲದ್ದು, ಅಂದ್ರೆ ಇಡೀ ಮನುಕುಲದ್ದು. ಈ ಡೂಮ್ಸ್ಡೇ ಕ್ಷಿಪಣಿಗಳು ಜಗತ್ತಿಗೆ ಬೇಕಿರುವುದು ಯುದ್ಧ ಮಾಡುವುದಕ್ಕಲ್ಲ, ಬದಲಾಗಿ ಯುದ್ಧವನ್ನ ತಡೆಯುವ ಭಯ ಹುಟ್ಟಿಸುವುದಕ್ಕೆ ಮಾತ್ರ ಸೀಮಿತವಾಗಲಿ ಎಂಬುದು ಪ್ರಜ್ಞಾವಂತರ ಆಶಯವಾಗಿದೆ. ಇನ್ನು ಈ ಡೂಮ್ಸ್ಡೇ ಕ್ಷಿಪಣಿಗಳ ಬಗ್ಗೆ ಮಾತನಾಡುವಾಗ ನಾವು ಗಮನಿಸಬೇಕಾಗಿರೋ ಮತ್ತೊಂದು ಕಟು ಸತ್ಯವಿದೆ, ಅದೇ ಆರ್ಥಿಕತೆ. ಈ ಒಂದೊಂದು ಕ್ಷಿಪಣಿಯನ್ನು ತಯಾರಿಸಲು, ಪರೀಕ್ಷಿಸಲು ಮತ್ತು ನಿರ್ವಹಣೆ ಮಾಡಲು ಅಮೆರಿಕದಂತಹ ದೇಶಗಳು ಸುರಿತಾ ಇರುವ ಹಣ ಎಷ್ಟು ಗೊತ್ತಾ? $100 ಬಿಲಿಯನ್. ಹೌದು, ಒಂದ್ ಕಡೆ ಜಗತ್ತು ಆರ್ಥಿಕ ಹಿಂಜರಿತ, ಹಣದುಬ್ಬರ ಮತ್ತು ಬಡತನದಿಂದ ನರಳುತ್ತಾ ಇದೆ. ಸಾಮಾನ್ಯ ಜನರಿಗೆ ಹೊತ್ತಿನ ಊಟಕ್ಕೂ ಮೂಲಭೂತ ಸೌಕರ್ಯಗಳಿಗೂ ಪರದಾಡುವ ಸ್ಥಿತಿ ಇದೆ. ಆದ್ರೆ ಸೂಪರ್ ಪವರ್ ದೇಶಗಳ ಆದ್ಯತೆ ಮಾತ್ರ ಬದಲಾಗಿಲ್ಲ. ಅಭಿವೃದ್ಧಿಗೆ, ಜನರ ಕಲ್ಯಾಣಕ್ಕೆ ಬಳಸಬೇಕಾಗಿದ್ದ ಟ್ರಿಲಿಯನ್ ಗಟ್ಟಲೆ ಹಣವನ್ನ ಕೇವಲ ಮತ್ತೊಬ್ಬರನ್ನ ಬೆದರಿಸಲು, ಇಂತಹ ವಿನಾಶಕಾರಿ ಅಸ್ತ್ರಗಳನ್ನ ತಯಾರಿಸಲು ಸುರಿಯಲಾಗ್ತಾ ಇದೆ. ಶಸ್ತ್ರಾಸ್ತ್ರಗಳನ್ನ ತಯಾರಿಸುವ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾತ್ರ ಇದರ ಲಾಭವಾಗ್ತಾ ಇದೆ. ಯುದ್ಧದ ಭೀತಿ ಸೃಷ್ಟಿಯಾದಷ್ಟು ಅವರ ಜೇಬು ತುಂಬುತ್ತದೆ. ಇದೊಂದು ಬಗೆಯ ವಿನಾಶದ ವ್ಯಾಪಾರ ಅಂದ್ರೆ ತಪ್ಪಾಗುತ್ತಿಲ್ಲ. ಈಗ ಅತಿ ಮುಖ್ಯವಾದ ಪ್ರಶ್ನೆ ಕೂಡ ಎದ್ದೇಳುತ್ತೆ, ಈ ಕ್ಷಿಪಣಿಯನ್ನ ಉಡಾವಣೆ ಮಾಡುವ ಅಧಿಕಾರ ಯಾರ ಕೈಲಿದೆ? ಅಮೆರಿಕದ ಅಧ್ಯಕ್ಷರು ಎಲ್ಲಿಗೆ ಹೋದ್ರೂ ಕೂಡ ಅವರ ಜೊತೆಯಲ್ಲೇ ಬರುವ ಸೇನಾಧಿಕಾರಿ ಕಪ್ಪು ಬಣ್ಣದ ಸೂಟ್ ಕೇಸ್ ಒಂದನ್ನ ಸದಾ ಕೊಂಡೊಯ್ತಾ ಇರ್ತಾನೆ. ಅದನ್ನ ನ್ಯೂಕ್ಲಿಯರ್ ಫುಟ್ಬಾಲ್ ಅಂತ ಕರೆಯಲಾಗುತ್ತೆ. ಜಗತ್ತಿನ ಭವಿಷ್ಯವೇ ಆ ಒಂದು ಸೂಟ್ ಕೇಸ್ ನಲ್ಲಿರುತ್ತೆ. ಒಂದ್ ವೇಳೆ ಶತ್ರು ದೇಶ ದಾಳಿ ಮಾಡಿದೆ ಅಂತ ಅಮೆರಿಕಾಗೆ ಅನಿಸಿದ್ರೆ, ಅಧ್ಯಕ್ಷರು ಕೇವಲ ಕೆಲವು ನಿಮಿಷದಲ್ಲಿ ಈ ಸೂಟ್ ಕೇಸ್ ನಲ್ಲಿರುವ ರಹಸ್ಯ ಕೋಡ್ ಅನ್ನ ಬಳಸಿ ನ್ಯೂಕ್ಲಿಯರ್ ದಾಳಿಗೆ ಆದೇಶವನ್ನು ನೀಡಬಹುದು. ಒಂದ್ ವೇಳೆ ಆ ಕಮಾಂಡ್ ಪಾಸ್ ಆದ್ರೆ ಕ್ಷಣಾರ್ಧದಲ್ಲಿ ಕ್ಷಿಪಣಿಗಳು ತಮ್ಮ ಗುರಿಯತ್ತ ಚುಮ್ಮುತ್ತವೆ. ಆಮೇಲೆ ಆ ನಿರ್ಧಾರವನ್ನು ವಾಪಸ್ ಪಡೆಯಲು ಯಾವ ದೇವರಿಗೂ ಕೂಡ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯ ಒಂದು ಸಣ್ಣ ನಿರ್ಧಾರ ಅಥವಾ ತಪ್ಪು ಲೆಕ್ಕಾಚಾರ ಇಡೀ ಭೂಮಂಡಲವನ್ನೇ ಸ್ಮಶಾನ ಮಾಡಬಲ್ಲದು ಎಂಬುದು ಎಂಥವರಿಗಾದ್ರೂ ಕೂಡ ನಡಕ ಹುಟ್ಟಿಸುತ್ತೆ ಅಲ್ವಾ? ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ, ಅಮೆರಿಕ, ಇರಾನ್ ಅಥವಾ ಬೇರೆ ಯಾವುದೇ ದೇಶದ ನಡುವೆ ಈ ಪರಮಾಣು ಸಂಘರ್ಷ ಶುರುವಾದ್ರೆ ನಮ್ಗೇನ್ ಬಿಡಿ, ನಾವೆಲ್ಲ ಸೇಫ್ ಅಂತ ಅನ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇಂತಹ ಭೀಕರ ಯುದ್ಧ ನಡೆದ್ರೂ ಕೂಡ ಅದರ ಮೊದಲ ಹೊಡೆತ ಬೀಳುವುದು ಜಾಗತಿಕ ಆರ್ಥಿಕತೆಯ ಮೇಲೆ. ವಿಶೇಷವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಗಿಲಿದ್ರೆ ಕಚ್ಚಾ ತೈಲದ ಪೂರೈಕೆ ಸಂಪೂರ್ಣ ಸ್ಥಗಿತವಾಗುತ್ತೆ. ಪೆಟ್ರೋಲ್, ಡೀಸೆಲ್ ಬೆಲೆ ಗಗನಕ್ಕೇರುತ್ತೆ. ಭಾರತದಂತಹ ಆಮದು ನೆಚ್ಚಿಕೊಂಡಿರುವಂತಹ ದೇಶಗಳಲ್ಲಿ ಹಣದುಬ್ಬರದ ಮಿತಿ ಮೀರುತ್ತೆ. ದಿನಬಳಕೆ ವಸ್ತುಗಳ ಬೆಲೆ ಜನಸಾಮಾನ್ಯರ ಕೈಗೆಟುಕದಂತಾಗುತ್ತೆ. ಯುದ್ಧ ನೇರವಾಗಿ ನಮ್ಮ ನೆಲದಲ್ಲಿ ನಡೆಯದಿದ್ರೂ ಕೂಡ ಅದರ ಬಿಸಿ ಪ್ರತಿಯೊಬ್ಬ ಭಾರತೀಯನ ಮನೆ ಬಾಗಿಲನ್ನು ಕೂಡ ತಟ್ಟುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.